5 ಘೋಷಣೆ ಮಾಡಿದ್ದಾರೆ ನೂತನ ಸಿಎಂ ಡಿಕೆ ಶಿವಕುಮಾರ್. ಎಲ್ಲವೂ ಕೂಡ ಮಹತ್ವದ್ದೇ. ಅಧಿಕಾರ ಸ್ವೀಕರಿಸಿದ 4 ಗಂಟೆಯಲ್ಲಿ 5 ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಒಂದು, ಎಲ್ಲಾ ವಿದ್ಯಾರ್ಥಿಗಳಿಗೂ ಉಚಿತವಾದಂತಹ ಬಸ್ ಪಾಸು ಆನ್ಲೈನ್ ನಲ್ಲಿ ಅರ್ಜಿ ಹಾಕಬೇಕಾಗುತ್ತೆ. ಎಲ್ರಿಗೂ ಇಡೀ ರಾಜ್ಯಕ್ಕೆ ಅನ್ವಯವಾಗುವಂತೆ B2 ಎ ಖಾತಾ ವಿಸ್ತರಣೆ, ಅಂದ್ರೆ ಬಿ ಖಾತಾ ಇರುತ್ತೋ ಎ ಖಾತಾ ಮಾಡಿಕೊಡು. 3ನೇದು, ರಸ್ತೆಗಳ ದುರಸ್ತಿಗೆ 2,000 ಕೋಟಿ ಅನುದಾನವನ್ನ ಘೋಷಣೆ ಮಾಡಿದ್ದಾರೆ. 4, ಭಾರತ್ ಜೋಡೋ ಯುವ ಸಂಘಗಳ ರಚನೆ ಪ್ರತಿ ಪಂಚಾಯಿತಿಯಲ್ಲಿ ಮತ್ತೆ ವಾರ್ಡ್ಗಳಲ್ಲಿ. 5, ಖಾಸಗಿ ಉದ್ಯೋಗ ವಿನಿಮಯ ಕೇಂದ್ರ ಸ್ಥಾಪನೆ ಮಾಡಲಾಗುತ್ತೆ ಸರ್ಕಾರದ ವತಿಯಿಂದ. ನಿರುದ್ಯೋಗಿಗಳಿಗೆ ಅನುಕೂಲ ಆಗುತ್ತೆ ಈ ಒಂದು ಘೋಷಣೆ. ಉದ್ಯೋಗ ಸೃಷ್ಟಿ ಮಾಡುವಂತಹ ನಿಟ್ಟಿನಲ್ಲಿ ವಿನೂತನವಾದಂತಹ ಹೆಜ್ಜೆಯನ್ನು ಹಾಕಿದ್ದಾರೆ ಡಿಕೆ ಶಿವಕುಮಾರ್. ಖಂಡಿತ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಈಗ ನೋಡಿ, ಬರೀ ಮಹಿಳೆಯರಿಗೆ ಅಷ್ಟೇ ಉಚಿತ ಪ್ರಯಾಣ ಇತ್ತು. ಈಗ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಬಸ್ಸಲ್ಲಿ, ಸರ್ಕಾರಿ ಬಸ್ಗಳಲ್ಲಿ ಹೋಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಬಹಳ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಬಡ ವಿದ್ಯಾರ್ಥಿಗಳಿಗೆ ಆ ಪಾಸ್ ಫೀಸನ್ನ ಕಟ್ಟೋದು ಕೂಡ ತೊಂದರೆ ಆಗ್ತಾ ಇತ್ತು, ಭಾರ ಆಗ್ತಾ ಇತ್ತು. ಹಾಗಾಗಿ ಅವರಿಗೆ ಬಹಳ ದಿನಗಳಿಂದ ಕನಸು ಕಂಡಿದ್ರು, ವಿದ್ಯಾರ್ಥಿಗಳು ಕೂಡ ಉಚಿತ ಬಸ್ ಪಾಸ್ ಅನ್ನ ವಿತರಿಸಬೇಕು ಅಂತ ಹೇಳಿ. ಅದನ್ನು ಕೂಡ ಆರಂಭದಲ್ಲೇ ಘೋಷಣೆ ಮಾಡಿದ್ರು. ಜೊತೆಗೆ ಉದ್ಯೋಗ ಸೃಷ್ಟಿಯದು ಕೂಡ ವಿನೂತನವಾಗಿ ಪ್ರಯತ್ನ ಅಂತ ಅನಿಸ್ತಾ ಇದೆ. ಯಾವ ರಾಜ್ಯಗಳಲ್ಲೂ ಕೂಡ ಈ ರೀತಿ ಮಾಡಿಲ್ಲ. ಅಲ್ಲಿ ಕೆಲವೊಂದಿಷ್ಟು ಉದ್ಯಮಿಗಳ ಜೊತೆಗೆ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಎಲ್ಲ ರೂಪುರೇಷೆಗಳನ್ನ ಒಂದೇ ತಿಂಗಳ ಒಳಗಡೆ ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲಾ ಕ್ಷೇತ್ರಗಳಿಗೂ ಕೂಡ ಅನ್ವಯವಾಗುವಂತೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದಲೂ ಕೂಡ ಉಚಿತವಾದಂತಹ ಟ್ರೈನಿಂಗ್ ಅನ್ನ ಕೊಡಲಾಗುತ್ತೆ.